ನಮಸ್ಕಾರ ವೀಕ್ಷಕರಿ, ನಮ್ಮ ಕಾಲೇಜ್ ನಮ್ಮ ಚಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಡಿಯರ್ ಸ್ಟೂಡೆಂಟ್ಸ್, ತಮ್ಮೆಲ್ಲರಿಗೂ ಕೂಡ PUC ಆದಮೇಲೆ ಯಾವ ಒಂದು ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕೋರ್ಸ್ಗೆ ಯಾವ ಪರೀಕ್ಷೆಯನ್ನು ಬರೀಬೇಕು ಅನ್ನೋದು ಗೊಂದಲದಲ್ಲಿ ನೀವು ಇರ್ತೀರ. ಹಾಗೆ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡೋದು ಇಂಥದ್ರಲ್ಲಿ ಇದ್ದೇ ಇರುತ್ತೆ. ಆದರೆ ಯಾವ ಪರೀಕ್ಷೆಯನ್ನು ಬರೆದ ನಂತರ ದಾಖಲಾತಿಯಾಗಿ ನೀವು ಪಡ್ಕೊಂಡ ನಂತರ ಯಾವ ರೀತಿಯಾದಂತಹ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೇಕು, ಇನ್ನು ಸರ್ಕಾರಿ ಕೋಟಾದಡಿ ಮತ್ತು ಖಾಸಗಿ ಕೋಟಾದಡಿ ಯಾವ ರೀತಿಯಾದಂತಹ ಸೀಟ್ಗಳನ್ನು ನೀವು ಹೇಗೆ ಪಡ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಡಿಸುವಂಥದ್ದೇ ಈ ನಮ್ಮ ಚಾನಲ್ನ ಉದ್ದೇಶ ಆಗಿರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ನಾವು ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ PGCET ಇದಕ್ಕೆ ಎಲಿಜಿಬಿಲಿಟಿ ಏನಿರುತ್ತೆ, ಹಾಗೆ ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅನ್ನೋದಾದರೆ ಯಾವುದೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಬರುವಂಥದ್ದು, ಇದೆಲ್ಲದರ ಬಗ್ಗೆ ಇವತ್ತು ನಾವು ಮಾಹಿತಿನ ತಿಳಿಸ್ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇದೆಲ್ಲ ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಎಂ ಪ್ರಕಾಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಹೈಯರ್ ಎಜುಕೇಷನ್ ಲೀಡರ್ ಮತ್ತು ಇನ್ಸ್ಟಿಟ್ಯೂಷನ್ ಬಿಲ್ಡರ್ ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲ, ಫೌಂಡರ್ ಆಫ್ KMAT, 36 ವರ್ಷದ ಅನುಭವಸ್ಥರು ಈ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಇವರ ಪದವಿಗಳನ್ನು ನಾವು ಕೇಳಿಕೊಂಡ್ರೆ ನಿಜವಾಗ್ಲೂ ನಮಗೆ ಬಹಳಷ್ಟು ಖುಷಿ ಆಗುತ್ತೆ. BCom, MCom, PhD, MPhil ಇದೆಲ್ಲದರ ಪದವಿಯನ್ನು ಪಡೆದುಕೊಂಡು ಅನುಭವಸ್ಥರಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಹಾಗೆ ಇವರ ಮಾರ್ಗದರ್ಶನದ ಅಡಿಯಲ್ಲಿ ತಾವೆಲ್ಲರೂ ಕೂಡ ಮಾಹಿತಿಗಳನ್ನು ಪಡೆದುಕೊಂಡ್ರೆ ತಾವು ಯಾವ ರೀತಿಯಾದಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು, ಆ ಕೋರ್ಸ್ಗೆ ಯಾವ ಪರೀಕ್ಷೆಯನ್ನು ಬರೀಬಹುದು, ಹಾಗೆ ಪರೀಕ್ಷೆನ ಬರೀಬೇಕಾದ್ರೆ ಯಾವುದೆಲ್ಲ ನೀವು ಮಾಹಿತಿಗಳನ್ನ ಪಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ನಮಸ್ಕಾರ ಸರ್. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸ್ಗಳಿಗೆ PGCET 2026 ಒಂದು ಎಲಿಜಿಬಿಲಿಟಿ ಏನು ಬರಬೇಕು, ಪ್ರವೇಶಕ್ಕೆ ಅವರು ಪಡ್ಕೋಬೇಕು, ಎಂಟ್ರೆನ್ಸ್ ತಗೊಳ್ಬೇಕು ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಇವತ್ತು ಅವರಿಗೆ ತಿಳಿಸ್ತಾ ಹೋಗೋಣ ಸರ್. ಮೊದಲನೇದಾಗಿ ಕಾಮನ್ ಕ್ವಶನ್ಸ್ ಅಂತ ಅಂದರೆ PGCET ನಾವು ಅಡಿಯಲ್ಲಿ ಯಾವ ಸ್ನಾತಕೋತ್ತರ ಕೋರ್ಸ್ಗಳನ್ನು ನಾವು ಪಡ್ಕೊಳ್ಬೋದು, ಯಾವುದೆಲ್ಲ ಒಳಗೊಂಡಿರುತ್ತೆ ಅದರಲ್ಲಿ ತಿಳಿಸ್ಕೊಡಿ. ಮೊದಲಿಗೆ ನಾನು ಈ PGCET ಹೇಗೆ ಬಂತು, ಇದು ಯಾವಾಗ ಪ್ರಾರಂಭ ಆಯಿತು, ಇದರ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ವಿವರಣೆ ಕೊಡ್ತೀನಿ. ಆನಂತರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ. ಮೊದಲನೇದಾಗಿ 2003ರಲ್ಲಿ ಈ PGCET ಪ್ರಾರಂಭ ಆಯಿತು. ಅದಕ್ಕೂ ಮೊದಲು ದೇಶದ ಅನೇಕ ರಾಜ್ಯಗಳಲ್ಲಿ ಈ MBA ಪ್ರವೇಶದ ಬಗ್ಗೆ ಎಲ್ಲ ರಾಜ್ಯಗಳಲ್ಲಿ ಕೋರ್ಟಲ್ಲಿ ಸುಮಾರು ಕಾಲೇಜುಗಳ ಮೇಲೆ ಭಾಳಷ್ಟು ಜನ ಕೇಸ್ಗಳನ್ನು ಹಾಕಿದರು. ಈ ಎಲ್ಲ ಕೇಸ್ಗಳನ್ನು ಮರ್ಜ್ ಮಾಡಿ ಒಂದು 64 ಪುಟಗಳ ಜಡ್ಜ್ಮೆಂಟು 2003ರಲ್ಲಿ ಬಂದಿದೆ. ಅದರ ಕೇಸ್ ಹೆಸರು TMA ಪೈ ಫೌಂಡೇಶನ್ ವರ್ಸಸ್ ಉನ್ನಿಕೃಷ್ಣನ್ ಅಂತ. ಆ ಜಡ್ಜ್ಮೆಂಟ್ ಪ್ರಕಾರ ಕಾಲೇಜುಗಳಲ್ಲಿ MBAಗೆ ಯಾವ ರೀತಿ ಪ್ರವೇಶ ಮಾಡಬೇಕು, ಪ್ರವೇಶ ಪರೀಕ್ಷೆಗಳನ್ನು ಯಾವ ರೀತಿ ನಡೆಸಬೇಕು, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಶುಲ್ಕ ಫೀಸ್ ಎಷ್ಟಿರಬೇಕು, ಮತ್ತು ರಿಸರ್ವೇಷನ್ ಯಾವ ರೀತಿ ಫಾಲೋ ಮಾಡಬೇಕು, ಕಾಲೇಜುಗಳಿಗೆ ಇರುವ ವ್ಯಾಪ್ತಿ ವಿಸ್ತರಣೆಯನ್ನು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟು ಪರಿಶೀಲಿಸಿ ಈ ಒಂದು ಜಡ್ಜ್ಮೆಂಟ್ ಕೊಡ್ತು. ಆಗ ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ಎಂಟ್ರೆನ್ಸ್ ಎಕ್ಸಾಮ್ಗಳು ಇದ್ದಿದ್ದರಿಂದ ಮಕ್ಕಳಿಗೆ ಬಹಳ ಗೊಂದಲ ಆಗ್ತಿತ್ತು. ಗೊಂದಲ ಏನಂದರೆ ಯಾವ ಪರೀಕ್ಷೆ ತಗೊಳ್ಳೋದು ನಾವು, ಈಗ ಒಂದು MAT ಅಂತ ಇದೆ, GMAT ಅಂತಿದೆ, ಅನೇಕ ಪ್ರವೇಶ ಪರೀಕ್ಷೆಗಳು. ಮತ್ತು ಈಗ ಒಬ್ಬರು ಮಹಾರಾಷ್ಟ್ರದಲ್ಲಿ ಪ್ರಯತ್ನ ಪಡ್ತಾರೆ, ಒಬ್ಬರು ಕರ್ನಾಟಕದಲ್ಲಿ ಪ್ರಯತ್ನ ಪಡ್ತಾರೆ, ಒಬ್ಬರು ಕೇರಳದಲ್ಲಿ ಪ್ರಯತ್ನ ಪಡ್ತಾರೆ. ಎಲ್ಲ ಕಡೆ ತಗೊಳ್ಬೇಕಾ? ಇವೆಲ್ಲ ಗೊಂದಲಗಳನ್ನು ಪರಿಹಾರ ಮಾಡೋದಕ್ಕೆ ಆಯಾ ರಾಜ್ಯಗಳಲ್ಲಿ ನೀವು ಒಂದು ಪರೀಕ್ಷೆಯನ್ನು ನಡೆಸ್ಕೊಳ್ಳಿ. ಈ ಎಲ್ಲ MBA ಕಾಲೇಜುಗಳು ಆ ರಾಜ್ಯಗಳಲ್ಲಿರೋರು ಒಂದು ಸಂಘಟನೆಯನ್ನು ನೀವು ಮಾಡಿಕೊಳ್ಳಿ ಅಂತೇಳಿ ತೀರ್ಪು ಬಂತು. ಆ ತೀರ್ಪಿನ ಪ್ರಕಾರ ಎಲ್ಲರೂ ಆಯಾ ರಾಜ್ಯಗಳಲ್ಲಿ ಈ ಪ್ರವೇಶ ಪರೀಕ್ಷೆ ಬಂತು. ಆಗ KMAT ಅಂತ ಬಂತು. ಈ KMAT ನಾವು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಉನ್ನತ ಶಿಕ್ಷಣದ ಸಂಘಟನೆಯನ್ನು ನಡೆಸಿ ಆಗ ಸುಮಾರು 189 ಕಾಲೇಜುಗಳು ಬಂದವು. ಅವೆಲ್ಲರನ್ನೂ ಸೇರಿಸಿ ಎಲ್ಲರಿಗೂ ಒಂದೇ ಪ್ರವೇಶ ಪರೀಕ್ಷೆ ನಾವು ಮಾಡಬೇಕು ಅಂದಾಗ ಸರ್ಕಾರ
ನಮ್ಮ ಸರ್ಕಾರದ ಕೋಟವನ್ನು ನೀವು ಯಾವ ರೀತಿ ಫಿಲಪ್ ಮಾಡ್ತೀರಾ ಅಂತ ಪ್ರಶ್ನೆ ಬಂತು. ಸರ್ಕಾರದ ಕೋಟ ಅಂದರೆ ಏನು? ನೀವು ರಿಸರ್ವೇಷನ್ ಫಾಲೋ ಮಾಡಬೇಕು. 18% SC ST, ಮತ್ತು 5% ಯಾರಿಗೆ, 1% ಫಿಸಿಕಲಿ ಹ್ಯಾಂಡಿಕ್ಯಾಪ್, ಈ ರೀತಿ ಅನೇಕ ಪರ್ಸೆಂಟೇಜ್ಗಳಿವೆ. ಆಗ ಸರ್ಕಾರದೊಡನೆ ಮಾತುಕತೆ, ಆ ಸಮಯದಲ್ಲಿ ಶಿಕ್ಷಣ ಮಂತ್ರಿಗಳಾಗಿದ್ದ ಪರಮೇಶ್ವರ್ ಅವರವ್ರ ಜೊತೆ ನಾವು ಚರ್ಚೆ ನಡೆಸಿದಾಗ ಒಂದು ನಿಲುವಿಗೆ ನಾವೆಲ್ಲ ಬಂದ್ವಿ. ಏನಂದ್ರೆ ರಿಸರ್ವೇಷನ್ನ ಸರ್ಕಾರ ನೀವೇ ನೋಡ್ಕೊಂಬಿಡಿ, ಮ್ಯಾನೇಜ್ಮೆಂಟ್ಗೆ 50% ಸೀಟ್ ಬಿಟ್ಬಿಟ್ಟು ಇನ್ನು 50% ನೀವು ತಗೊಳ್ಳಿ ಅಂತ ಬಂತು. ಆ 50%ಗೆ ಸರ್ಕಾರ ನಡೆಸುವ ಪರೀಕ್ಷೆನೇ PGCET. ಮ್ಯಾನೇಜ್ಮೆಂಟು ಅವರ ಇಷ್ಟದಂತೆ ನಡೆಸಿಕೊಳ್ಳುವ ಪರೀಕ್ಷೆಯೇ KMAT. ಈ ರೀತಿ 50% ಸರ್ಕಾರಕ್ಕೆ ಕೊಡೋದು, 50% ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟ, ಇದು ವಿಂಗಡಣೆಯಾಗಿ ಆಗ ಸರ್ಕಾರ ಪ್ರತಿ ವರ್ಷ ಮೊದಲು ಯೂನಿವರ್ಸಿಟಿಗಳ ಮುಖಾಂತರ ನಡೆಸ್ತಾ ಇತ್ತು, ಆ ನಂತರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ನಡೆಸ್ತು. ಈಗ ಪ್ರತಿ ವರ್ಷ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಡೆಸ್ತಾ ಇದ್ದಾರೆ. ಅಲ್ಲಿ 50% ಸೀಟ್ಗಳಿಗೆ PGCET ಎಕ್ಸಾಮ್ ಅಂತ ಆಗುತ್ತೆ. ಯಾರೆಲ್ಲ ತಗೊಳ್ಬೋದು, ಏನು? ಈಗ ನಿಮ್ಮ ಪ್ರಶ್ನೆಗಳೇನೆಲ್ಲ ಇದೆ ಒಂದೊಂದಾಗಿ ನೀವು ಕೇಳಿದ್ರೆ ನಾನು ಅದಕ್ಕೆ ಪ್ರತಿಯೊಂದಕ್ಕೂ ಸಮಂಜಸವಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಖಂಡಿತ ಸರ್. ಈಗ PGCET ಹೇಗೆ ಅದು ಉಟ್ಕೊಳ್ತು, KMAT ಯಾವಾಗಿಂದ ಶುರು ಆಯಿತು, ಸೊ ಅದೆಲ್ಲವನ್ನ ತಿಳಿಸ್ಕೊಟ್ರಿ. ಇನ್ನು PGCET ಅಡಿಯಲ್ಲಿ ಯಾವ ಯಾವ ಸ್ನಾತಕೋತ್ತರ ಕೋರ್ಸ್ಗಳು ಅದರಲ್ಲಿ ಇರುತ್ತೆ ಅಂತ ಕೂಡ ತಿಳಿಸಿ. PGCET ನಿರ್ದಿಷ್ಟವಾಗಿ MBA ಮತ್ತು MTech ಎಕ್ಸಾಮ್, ಈ ಪೋಸ್ಟ್ ಗ್ರಾಜುಯೇಷನ್ ಇನ್ ಇಂಜಿನಿಯರಿಂಗ್, ಪೋಸ್ಟ್ ಗ್ರಾಜುಯೇಷನ್ ಇನ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಮಾತ್ರ, ಬೇರೆ ಯಾರಿಗೂ ಇದು ಅನ್ವಯ ಆಗೋದಿಲ್ಲ. ಅಂದರೆ AICTE ಅಪ್ರೂವ್ಡ್ ಕೋರ್ಸಸ್ ಮಾತ್ರ, ಬೇರೆ ಯಾರೂ ಇದರಲ್ಲಿ ಬರೋದಿಲ್ಲ. MBA ಮತ್ತು MTech ಇಷ್ಟಕ್ಕೆ ಮಾತ್ರ, ME ಎಕ್ಸಾಮ್ ಆರ್ MTech ಎಕ್ಸಾಮ್ ಇವ್ರಿಗೆ ಮಾತ್ರ ಈ ಪರೀಕ್ಷೆ ಒಳಪಡುತ್ತೆ, ಬೇರೆ ಯಾರಿಗೂ ಇದು ಸೇರೋದಿಲ್ಲ. ಓಕೆ, ವೆರಿ ಕ್ಲಿಯರ್. ಸೊ ಇದು 2 ವರ್ಗದ ಇವ್ರುಗಳಿಗೆ ಮಾತ್ರ ಇದು ಸೇರುತ್ತೆ. ಇನ್ನೀಗ ಒಂದು ಕಾಮನ್ ಜನರಲ್ ಸ್ಟೂಡೆಂಟ್ಸ್ ಇರ್ತಾರೆ, ಜನರಲ್ ಕ್ಯಾಟಗರಿ ಮತ್ತೆ ರಿಸರ್ವ್ಡ್ ಕ್ಯಾಟಗರಿ ಇರುತ್ತೆ. ಸೊ ಇಂಥ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ ಒಂದು ಎಲಿಜಿಬಿಲಿಟಿ, ಒಂದು ಮಾರ್ಕ್ಸ್ ಇಷ್ಟೇ ಅಂತ ಇರಬೇಕಾ, ಪ್ರಮಾಣದ ಅಂಕ ಎಷ್ಟು ಇರಬೇಕು, ಇನ್ನು ಅಕಸ್ಮಾತ್ ಒಂದು ಅಥವಾ ಹೆಚ್ಚಿನ ವಿಷಯಗಳಲ್ಲಿ ಫೇಲ್ ಆಗಿರ್ತಾರೆ, ಅನುತ್ತೀರ್ಣ ಆಗಿರ್ತಾರೆ, ಸೊ ಅವರುಗಳಿಗೆ ಯಾವ ರೀತಿಯಾದಂತಹ ಒಂದು ಆಪ್ಷನ್ಸ್ ಇರುತ್ತೆ ಅದನ್ನು ಕೂಡ ತಿಳಿಸ್ಕೊಳ್ಳಿ. ನಿಮ್ಮ ನಿರ್ದಿಷ್ಟವಾದ ಪ್ರಶ್ನೆ ಅಂದ್ರೆ ಎಲಿಜಿಬಿಲಿಟಿ ಅಲ್ವಾ? ಯಾರೆಲ್ಲ ಎಲಿಜಿಬಲ್? ಪ್ರತಿಯೊಬ್ಬ ಗ್ರಾಜ್ಯುಯೇಟ್, ಯಾರೆಲ್ಲ ಯಾವುದೇ ಇದರಲ್ಲಿ ಬ್ರಾಂಚಲ್ಲಿ ಗ್ರಾಜ್ಯುಯೇಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಆರ್ಟ್ಸಲ್ಲಾಗಿರ್ಬೋದು, ಕಾಮರ್ಸಲ್ಲಾಗಿರ್ಬೋದು, ಸೈನ್ಸಲ್ಲಾಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಯಾವುದೇ ಕೋರ್ಸ್ನಲ್ಲಿ ಗ್ರ್ಯಾಜುಯೇಟ್ಸ್ ಆಗಿರ್ತಾರೆ ಅವರೆಲ್ಲರೂ ಈ ಇದರಲ್ಲಿ ಎಲಿಜಿಬಲ್ ಆಗ್ತಾರೆ. ಆದರೆ ಕನಿಷ್ಠ ಮಾರ್ಕ್ಸಿನ ಅವಶ್ಯಕತೆ ಇದೆ. ಈಗ ಜನರಲ್ ಕ್ಯಾಟಗರಿಯವರಿಗೆ 50% ಕನಿಷ್ಠ ಇರಬೇಕು, ರಿಸರ್ವ್ ಕ್ಯಾಟಗರಿ ಬರೋರಿಗೆ 45% ಇರುತ್ತೆ ಅಷ್ಟೇ. 45% ಓನ್ಲಿ ಫಾರ್ ರಿಸರ್ವ್ಡ್ ಕ್ಯಾಟಗರಿ, 50% ಫಾರ್ ಆಲ್ ಅದರ್ ಸ್ಟೂಡೆಂಟ್ಸ್. ಸೊ ಎನಿ ಗ್ರಾಜ್ಯುಯೇಟ್ ಫ್ರಮ್ ಎನಿ ಸ್ಟ್ರೀಮ್, ಈವನ್ ಎ ಮೆಡಿಕಲ್ ಗ್ರಾಜ್ಯುಯೇಟ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ MBA and he can also get into admission to MBA if he has 50% in his graduation. ಓಕೆ, ಅದು ಒಂದು ಅಥವಾ ಹೆಚ್ಚಿನ ಸಬ್ಜೆಕ್ಟ್ಗಳಲ್ಲಿ ಅಂದರೆ ಫೇಲ್ಯೂರ್ ಆಗಿರ್ತಾರೆ. ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂತಹ ಒಂದು ಫೇಲ್ ಆಗಿದ್ದ ಕ್ಯಾಂಡಿಡೇಟ್ಸ್ಗೆ ಅವಕಾಶ ಇರೋದಿಲ್ಲ. ಅವರು ಮುಂದಿನ ವರ್ಷ ಪ್ರಯತ್ನ ಪಡಬೇಕು. ಸಂಪೂರ್ಣವಾಗಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಪಾಸ್ ಆಗಿ ಅಗ್ರಿಗೇಟ್ 50% ಕನಿಷ್ಠ ಇದ್ದವರು ಮಾತ್ರ ಎಲಿಜಿಬಲ್. ಯಾವುದೇ ಫೇಲ್ ಆದ ಕ್ಯಾಂಡಿಡೇಟ್ಸ್ PGCET ಪರೀಕ್ಷೆ ಬರೀಬಹುದು, ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಅವರ ಗ್ರ್ಯಾಜುಯೇಷನ್ ಕಂಪ್ಲೀಷನ್ ಆಗಿರಬೇಕು. ಕಾಲೇಜ್ನಲ್ಲೂ ಸ್ಕ್ರೂಟಿನಿ ಆಗುತ್ತೆ. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದು PGCET ರ್ಯಾಂಕಿಂಗ್ ಬಂದಿದ್ರೆ ಅವ್ರಿಗೆ ಮಾತ್ರ ಇದು ಎಲಿಜಿಬಿಲಿಟಿ ಸಿಗುತ್ತೆ, ಉಳಿದವ್ರಿಗೆ ಸಿಗೋದಿಲ್ಲ. ಓಕೆ, ಸೊ ಕ್ಲಿಯರ್. ಆಗ ಇನ್ನು ಒಂದು ವರ್ಷ ಕಾದ್ಬಿಟ್ಟೆ ಅವ್ರಿಗೆ ಕಾಯ್ದು ಅನುತ್ತೀರ್ಣ ಯಾವುದು, ಫೇಲ್ ಯಾವ ಸಬ್ಜೆಕ್ಟಲ್ಲಿ ಆಗಿದ್ದಾರೆ ಆ ಸಬ್ಜೆಕ್ಟನ್ನು ಕ್ಲಿಯರ್ ಮಾಡ್ಕೊಂಡು ಬರಬೇಕು.